ಡಿನ್ನರ್ ಬಗ್ಗೆ ಕುಮಾರಸ್ವಾಮಿ ಅವರು ಒಂದು ಮಾತು ಹೇಳಿದ್ದಾರೆ. ಕ್ಯಾಬಿನೆಟ್ ಇದೆ, ಕ್ಯಾಬಿನೆಟ್ ನಲ್ಲಿ ಅಂತದೆಲ್ಲ ಚರ್ಚೆ ಮಾಡ್ಕೊಳ್ಳಿ, SC ವಿದ್ಯಾರ್ಥಿಗಳ ಸಮಸ್ಯೆಗಳೆಲ್ಲ ಇದೆ, ಡಿನ್ನರ್ ಪಾರ್ಟಿ ಏನಕ್ಕೆ ಮಾಡಬೇಕು ಅಂತ ಹೇಳಿ. ಆಯ್ತಪ್ಪ, ಡಿನ್ನರ್ ಪಾರ್ಟಿ ಏನ್ ಮಾಡಬೇಕು ಅಂದ್ರೆ ಅವ್ರ ತರ ಡಿನ್ನರ್ ಪಾರ್ಟಿ ನಾವ್ ಯಾರು ಮಾಡಲ್ವಲ್ಲ. ಬೆಳಗಿನ ಜಾವ ತಕ್ಕ ನಾವು ಮಧ್ಯಾಹ್ನ 7 ಗಂಟೆ 8 ಗಂಟೆಗೆ ಸೇರ್ತೀವಿ, 10 ಗಂಟೆ ಅಷ್ಟು ಡಿಸ್ಪರ್ಸ್ ಆಗ್ತೀವಿ. ಅವ್ರು ಡಿನ್ನರ್ ಪಾರ್ಟಿ ಬೆಳಗಿನ ಜಾವ ತಕ್ಕ ನಡೀತಾ ಇಲ್ಲ, ಇವ್ ಬರೀ 10 ಗಂಟೆಗೆ ಹೊರಟೋಗ್ತಾರಲ್ಲ ಅಂತ ಅವ್ರು ಈ ರೀತಿ ಹೇಳಿರ್ಬೋದು. ಸರ್, CLP ಸಭೆಯಲ್ಲಿ ಏನಾದ್ರು ಇದ್ರ ಬಗ್ಗೆ ಎಲ್ಲ ಮಾತಾಡ್ತೀರಾ ಸರ್? ನಿಮ್ಮ ಪ್ರಸ್ತಾಪ ಬಂದ್ರೆ ಮಾತಾಡ್ತೀರಿ. ಅಂಶಗಳನ್ನ ಪ್ರಸ್ತಾಪ ಬರದೇ ಇದ್ರೆ ನಾನು ಪ್ರಸ್ತಾಪ ಮಾಡಕ್ ಹೋಗೋದಿಲ್ಲ. ಪ್ರಸ್ತಾಪ ಬಂದ್ರೆ ಆ ವಿಚಾರದ ಬಗ್ಗೆ ಏನು ಸೂಕ್ತವಾಗಿ ನನ್ನ ಸ್ವಂತ ಅಭಿಪ್ರಾಯ ಇದೆ ಅದನ್ನ ನಾನು ತಿಳಿಸ್ತೀನಿ. ಸರ್, ದಲಿತ CM ಕೂಗು ಮಟ್ಟ ಆಗೋದಕ್ಕೆ ಇಂಥ ಒಂದು ಸಭೆಗಳಿಗೆ ಬ್ರೇಕ್ ಆಗ್ತಿದಾರ ಅಂತ ಹೈಕಮಾಂಡ್? ನಾನು ಮತ್ತೊಮ್ಮೆ ಹೇಳ್ತೀನಿ, ನಾವು ದಿವಸಕ್ಕೆ ಕಾಂಗ್ರೆಸ್ ಪಾರ್ಟಿಲಿ ಇರ್ತಕ್ಕಂಥ ಎಲ್ಲ ಮುಖಂಡರು ಒಂದಲ್ಲ ಒಂದ್ಸರಿ ಅಂಬೇಡ್ಕರ್ ಹೆಸರು ತಗೋತೀವಿ. ಅಂಬೇಡ್ಕರ್ ಸಿದ್ಧಾಂತ ಏನು? ಮೊದಲೆಲ್ಲ ವಿದ್ಯಾವಂತರಾಗ್ರಪ್ಪ, ಸಂಘಟಿತರಾಗಿ, ಆಮೇಲೆ ಹೋರಾಟ ಮಾಡಿ ನಿಮ್ಮ ಹಕ್ಕುಗಳಿಗೆ ಅಂತ ಹೇಳ್ತಕ್ಕಂಥ. ನಾವು ಆ ಸಿದ್ಧಾಂತದಲ್ಲಿ ನಡೆದಿದ್ದೇವೆ ಹೊರತು ಆ ಸಿದ್ಧಾಂತದ ಹೊರತಾಗಿ ನಾವೇನು ನಡೆದಿಲ್ಲ. ಮತ್ತೆ ಏನು ಪರಮೇಶ್ವರ್ ಸಭೆ ಕರೆದಿರೋ ಪೂರ್ವಭಾವಿ ಸಭೆ ಬರೀ ಕಾಂಗ್ರೆಸ್ ಪಕ್ಷದ ಮುಖಂಡರು ಕರೆದಿದ್ದೇ ಹೊರತು ನಾವು ಬೇರೆ ಪಕ್ಷದವ್ರು ಯಾರು ಕರೆದಿರಲಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ದಲಿತ ಮುಖಂಡರನ್ನ ಕರೆಸಿದ್ದೇನಕ್ಕೆ? ಕಾಂಗ್ರೆಸ್ ಪಕ್ಷಕ್ಕೆ ಇನ್ನೂ ಹೆಚ್ಚು ಶಕ್ತಿಯನ್ನ ದಲಿತ ಸಮುದಾಯಗಳಿಂದ ಗಳಿಸ್ಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ಕರೆದಿದ್ದೇ ಹೊರತು ಕಾಂಗ್ರೆಸ್ ಪಕ್ಷ ವೀಕನ್ ಮಾಡಬೇಕು ಅಂತಕ್ಕಂಥದ್ದಾಗ್ಲಿ, ಕಾಂಗ್ರೆಸ್ ಪಕ್ಷದ ಬಗ್ಗೆ ಅಪಕೀರ್ತಿ ತರಬೇಕು ಅಂತಕ್ಕಂಥದ್ದಲ್ಲಿ ನಮ್ಮ ಉದ್ದೇಶ ಅಲ್ಲ.